ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೆಲವು ಜನರು ನಾನು ಗಾಂಧಿ ವಿರೋಧಿ ಅಂತ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದಕ್ಕಾಗಿ ನಾನು ಈ ಸರಣಿಯನ್ನು ಪ್ರಾರಂಭಿಸುತ್ತೇನೆ. ನಾವು ಸಣ್ಣ ವಯಸ್ಸಿನಿಂದ ಗಾಂಧಿವಾದಿಗಳು ಖಾದಿಯನ್ನು ತೊಟ್ಟು ಭಾರತ ಮಾತೆಗಾಗಿ ಬಾಪುವಿನ ಮಾತನ್ನ ತಲೆಯ ಮೇಲೆ ಹೊತ್ತು ಬಾಕುವನ್ನು ಅಂದರೆ ಕತ್ತಿಯನ್ನು ತೊರೆದು ಬದುಕಿದವರು. ನಾನು ಬಹು ಸಣ್ಣ ವಯಸ್ಸಿನಲ್ಲಿ SR ನಿಜಲಿಂಗಪ್ಪ ಅವರ ಗರಡಿಯಲ್ಲಿ ನಾವು ಬೆಳೆದವರು. ನನ್ನ ಪುಸ್ತಕದಲ್ಲಿ ನಗುವ ಬೊಚ್ಚುಬಾಯಿಯ ಚಷ್ಮದೊಳಗೆ ಅಡಗಿದ ಅರಳಿದ ಪ್ರೇಮಮಯವಾದ ಕಣ್ಣುಗಳನ್ನು ಒಳಗೊಂಡ ಮುಖಕ್ಕಿಂತ ವಿಶ್ವದ ಶಬ್ದಗಳನ್ನು ಕೇಳಿಸುವ ಅಗಲವಾದ ಅರಳಿದ ಕಿವಿಗಳುಳ್ಳ ನನ್ನ ಹಿರಿಯ ಅಜ್ಜ ಗಾಂಧೀಜಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಹಾಗೂ ತಲೆಯಿಂದ ಎದೆ ತನಕ ಅವರ ಪುಟ್ಟ ಭಾವಚಿತ್ರ ಮಾಸಿದ್ರು ಅಳಸಿ ಹೋಗದ ಆ ಮಹಾತ್ಮನ ಫೋಟೋ ಇವತ್ತಿಗೂ ನನ್ನ ಬಳಿಯಲ್ಲೇ ಇದೆ. ತುಂಬ ಪ್ರೀತಿ ಮಾಡಿದವರಿಗೆ ಸ್ವಲ್ಪ ಬೈಯೋ ಅಧಿಕಾರನೂ ಇರುತ್ತೆ. ಯಾಕೆ ಅಂದರೆ ತಾಯಿ ಮಗನ ಬೈತಾಳೆ, ಆದರೆ ಮತ್ತೊಬ್ಬರ ಮುಂದೆ ಬಿಟ್ಕೊಡೋಕ್ಕಲ್ಲ. ಒಮ್ಮೊಮ್ಮೆ ಹೆಂಡತಿ ಗಂಡನ ಬೈತಾಳೆ, ಗಂಡನ್ನ ಬಿಟ್ಟು ಹೋಗೋಕ್ಕಲ್ಲ. ಸಣ್ಣವರು ಮಾಡೋ ಬಹುದೊಡ್ಡ ತಪ್ಪು ಬೆಟ್ಟದಂತೆ ಬೆಳೆದ ಹಿಮಾಲಯದ ಪರ್ವತಕ್ಕೂ ಸಣ್ಣದಾಗಿ ಕಾಣುವುದು. ಆದರೆ ದೊಡ್ಡವರೆನಿಸಿಕೊಂಡ ಮಹಾತ್ಮರಲ್ಲಿ ಕಾಣುವ ಸಣ್ಣ ಸಣ್ಣ ತಪ್ಪುಗಳು ಕೂಡ ಪ್ರಮಾದಕರವಾಗಿಯೂ ಹಿರಿಯರಾಗಿಯೂ ಕಂಡಾಗ ಇದು ಸರಿಯಾಗಿಲ್ಲ ಎಂದು ಹೇಳುವ ಅಧಿಕಾರ ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಅಭಿಮಾನಿಗಳು, ಅವರನ್ನು ನೆರಳಿನಂತೆ ಅನುಸರಿಸುವವರಿಗೆಲ್ಲ ಖಂಡಿತ ಇರುತ್ತೆ. ಇಂತಹ ತಿಳುವಳಿಕೆ ಇಲ್ಲದವರಲ್ಲಿ ಬಾಪುವಿನ ಮತ್ತು ನನ್ನ ಮಧ್ಯದ ಅನುಬಂಧ, ಅಭಿಮಾನ, ಪ್ರೀತಿ, ಸಮರ್ಪಣೆ ಇದೆಲ್ಲ ಹೇಗ್ರೆ ಅರ್ಥ ಮಾಡಿಸೋದು? ಬಹಳ ಕಷ್ಟಕರ. ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ, ಗೋಮಾತಾ.